ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ BCom 6M NEP ಸಿಲೆಬಸಲ್ಲಿ ಬರೋ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಬರೋ ಸೆಕೆಂಡ್ ಚಾಪ್ಟರ್ನ ಹೇಳ್ಕೊಡ್ತಿದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ನು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ. ಸೊ ಇವತ್ತು ನಾನು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೋ ಸಮ್ಸ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಾರ್ಮೆಟ್ ನೋಡೋಣ ಬನ್ನಿ. ಫಾರ್ಮೆಟ್ ಆಫ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಒನ್ ಬಂದು ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ಗ್ರಾಸ್ ಪ್ರಾಫಿಟ್. ಸೊ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಟೋಟಲ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಇನ್ಕಮ್ ಅದರ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಎಕ್ಸ್ಪೆನ್ಸಸ್, ಅದರಲ್ಲಿ ಫಸ್ಟ್ ಒನ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್, ಸೆಕೆಂಡ್ ಒನ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಸೊ ಥರ್ಡ್ ಒನ್ ಫೈನಾನ್ಷಿಯಲ್ ಕಾಸ್ಟ್, ಫೋರ್ತ್ ಒನ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್, ಥರ್ಡ್ ಒನ್ ಅದರ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಇದು ABCD ಫುಲ್ಲು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಸೊ ಇದು ಬರಬೇಕಂದ್ರೆ ನಿಮಗೆ ಸೊ ಥರ್ಡ್ ಒನ್ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಿಮಗೆ ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟು ಲೆಸ್ ಟ್ಯಾಕ್ಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆಫ್ ದ ಇಯರ್ ಸಿಗುತ್ತೆ. ಓಕೆ, ಬನ್ನಿ ಈಗ ಫಸ್ಟ್ ಸಮ್ ನೋಡೋಣ. ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ವಿಚ್ ಆಫ್ ದ ಹೆಲ್ಪ್ ಆಫ್ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. 2022 ಮತ್ತು 2023 ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಈಗ ಸಮ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಒನ್ ಸಮ್ನ ನಾವು ಸಾಲ್ವ್ ಮಾಡೋಣ ಬನ್ನಿ. ಸೊ ಫಸ್ಟ್ ಒನ್ ಸಮ್ಮಲ್ಲಿ ನಾನು ಫಾರ್ಮೆಟ್ ಹಾಕೊಂಡಿದ್ದೀನಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ. ಸೊ ಇಲ್ಲಿ ಕಾಲಮ್ ನೇಮ್ ಬರ್ಕೊಳ್ಳೋಣ ಬನ್ನಿ. ಪರ್ಟಿಕ್ಯುಲರ್ ಸಮ್ಸಲ್ಲಿ 2 ಇಯರ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ 2022 ಮತ್ತು 2023 ಅಂತ ಕೊಟ್ಟಿದ್ದಾರೆ. ಸೊ ಇದು ಥರ್ಡ್ ಒನ್ ಕಾಲಮ್ ಬಂದು ಇನ್ಕ್ರೀಸ್ ಆರ್ ಡಿಕ್ರೀಸ್, ಇದು ಫೋರ್ತ್ ಒನ್ನು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆನಾ. ಸೊ ಫಸ್ಟ್ ಒನ್ ನಾವೇನು ಐಡೆಂಟಿಫೈ ಮಾಡಬೇಕಂದ್ರೆ ರೆವೆನ್ಯೂ. ರೆವೆನ್ಯೂ ಫ್ರಮ್ ಆಪರೇಷನ್ ಅವ್ರು ಇದನ್ನು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದನ್ನ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಅಂದರೆ ಟೋಟಲ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ನೋಡಿ, ಇದಕ್ಕೆ ಫಾರ್ಮುಲಾ ಏನಂದರೆ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು. ಓಕೆನಾ. ಈಗ ಸಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ ಕೊಟ್ಟಿದ್ದಾರೆ ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 2022ಗೆ ಸೇಲ್ಸ್ ಬಂದು 10 lakh ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 75% ಆಫ್ ಸೇಲ್. ಸೊ ಸೇಲ್ ಮೇಲೆ 75% ಮಾಡಬೇಕಂತೆ. ಸೊ ಈಗ 10 lakh ಇಂಟು 75% ಮಾಡಿದ್ರೆ ನಿಮಗೆ 10 lakh ಮೈನಸ್ 75% ಮಾಡಿದ್ರೆ ನಿಮಗೆ 7,50,000 ಬರುತ್ತೆ. ಓಕೆನಾ. ಸೊ ಈಗ ಲೆಸ್ ಮಾಡೋಣ. 10 lakh ಮೈನಸ್ 7,50,000 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2,50,000 ಬರುತ್ತೆ. ಸೊ 2022ಗೆ ಐಡೆಂಟಿಫೈ ಮಾಡಿದ್ವಿ. ಈಗ 2023ಗೆ ನೋಡೋಣ. ಸೊ ಟೋಟಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 16 lakh ಕೊಟ್ಟಿದ್ದಾರೆ. 2023ಗೆ 16 lakh ಕೊಟ್ಟಿದ್ದಾರೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 80% ಕೊಟ್ಟಿದ್ದಾರೆ. ಸೊ 16 lakh ಇಂಟು 80% ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಬಂದು 12,80,000 ಬರುತ್ತೆ. ಓಕೆನಾ. ಸೊ 12,80,000 ಬರುತ್ತೆ. ಸೊ ಈಗ ಎರಡು ಲೆಸ್ ಮಾಡೋಣ. 16 lakh ಮೈನಸ್ 12,80,000 ಮಾಡಿದ್ರೆ ನಿಮಗೆ 3,20,000 ಬರುತ್ತೆ. ಸೊ ಈಗ ಇದು ನಾವು ಮೆನ್ಷನ್ ಮಾಡ್ಕೊಂಡು 2,50,000 23ಯಲ್ಲಿ 3,20,000 ಬಂದಿದೆ. ಸೊ ಈಗ ನಾವು ಬರ್ಕೊಳ್ಳೋಣ ಗ್ರಾಸ್ ಪ್ರಾಫಿಟಲ್ಲಿ 2,50,000 23ಯಲ್ಲಿ 3,20,000.
ಸೊ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಸಿ ಇದು ನಾವು ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಸಿ ಐಡೆಂಟಿಫೈ ಮಾಡಬೇಕು. ಸಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಸಿ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಬಿ ಮೈನಸ್ ಎ ಮಾಡಿದ್ರೆ ನಿಮಗೆ ಸಿ ಸಿಗುತ್ತೆ. ಸಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಮಾಡಬೇಕು. ಸೊ ಬಿ ಎಷ್ಟಿದೆ 3,20,000, ಎ ಎಷ್ಟಿದೆ 2,50,000. ಈಗ 3,20,000 ಮೈನಸ್ 2,50,000 ಮಾಡಿದ್ರೆ ನಿಮಗೆ 70,000 ಬರುತ್ತೆ. ಸೊ ಸಿ ಬಂದು 70,000. ಸೊ ಡಿ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಡಿ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಎ ಮಾಡಬೇಕು. ಸೊ ಸಿ ಎಷ್ಟಿದೆ 70,000 ಡಿವೈಡ್ ಬೈ 2,50,000 ಇಂಟು 100 ಮಾಡಿ. ಸೊ ಎಷ್ಟು ಬರುತ್ತೆ ನೋಡೋಣ ಬನ್ನಿ. 70,000 ಡಿವೈಡೆಡ್ ಬೈ 2,50,000 ಇಂಟು 100 ಮಾಡಿದ್ರೆ ನಿಮಗೆ 28% ಬರುತ್ತೆ. ಸೊ ಡಿ ಬಂದು 28%. ಸೊ ಇದೇ ಥರ ಎಲ್ಲ ಕಾಲಮ್ಸು ಮಾಡೋದು. ಸೊ ನೆಕ್ಸ್ಟ್ ಒನ್ ಬಂದು ಸೆಕೆಂಡ್ ಒನ್ ಬಂದು ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಸಮ್ಮಲ್ಲಿ ಏನೂ ಕೊಟ್ಟಿಲ್ಲ ಅವರು, ಸೊ ಅದಕ್ಕೆ ಡ್ಯಾಶ್ ಹಾಕ್ಕೊಳ್ಳಿ. ಸೊ ಇಲ್ಲಿಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಟೋಟಲ್ ರೆವೆನ್ಯೂ ಸೊ 1 + 2 ಫಸ್ಟು ಗ್ರಾಸ್ ಪ್ರಾಫಿಟ್ ಮತ್ತು ಪ್ಲಸ್ ಅದರ್ ಇನ್ಕಮ್ ಮಾಡಿದ್ರೆ ನಿಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಸೊ ಇಲ್ಲಿ ಅದರ್ ಇನ್ಕಮ್ ಏನೂ ಇಲ್ಲ, ಸೊ ಆ್ಯಸ್ ಇಟ್ ಈಸ್ ಅಮೌಂಟ್ ಬರುತ್ತೆ 2,50,000, 3,20,000. ಸೊ ಸಿ ಐಡೆಂಟಿಫೈ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಬಿ ಮೈನಸ್ ಎ 3,20,000 ಮೈನಸ್ 2,50,000 ಮಾಡಿದ್ರೆ ನಿಮಗೆ 70,000 ಬರುತ್ತೆ. ಸೊ ಇದು ಆ್ಯಸ್ ಇಟ್ ಈಸ್ 28% ಬರುತ್ತೆ, ಸಿಂಗಲ್ ಇದೆಯಲ್ವಾ, ಸೊ ಅದರಿಂದ. ಸೊ ನೆಕ್ಸ್ಟ್ ಒನ್ ಬಂದು ಎಕ್ಸ್ಪೆನ್ಸಸ್. ಅದರಲ್ಲಿ ಫಸ್ಟ್ ಒನ್ ಬಂದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಸೊ ಅವ್ರು ಏನು ಕೊಟ್ಟಿಲ್ಲ ಸಮ್ಮಲ್ಲಿ. ಸೊ ಈಗ ಬಿ ಬಂದು ಏನಿದೆ, ಸೊ ಇದೇನು ಕೊಟ್ಟಿಲ್ಲ. ಬಿ ಒಂದು ಬಂದು ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಇದು ಸಮ್ಮಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಸಿ ಬಂದು ಫೈನಾನ್ಸ್ ಕಾಸ್ಟ್, ಇದು ಸಮ್ಮಲ್ಲಿ ಅವ್ರೇನು ಕೊಟ್ಟಿಲ್ಲ. ಡಿ ಒಂದು ಬಂದು ಡಿಪ್ರಿಸಿಯೇಷನ್. ಸೊ ಇದು ಸಮ್ಮಲ್ಲಿ ಅವ್ರೇನು ಕೊಟ್ಟಿಲ್ಲ. ನೆಕ್ಸ್ಟ್ ಇ ಬಂದು ಅದರ್. ಸೊ ಅದರ್ ಎಕ್ಸ್ಪೆನ್ಸಸ್. ಸೊ ಅದರ ಅದರ್ ಎಕ್ಸ್ಪೆನ್ಸಲ್ಲಿ ಒಂದು ಕೊಟ್ಟಿದ್ದಾರೆ ಸಮ್ಮಲ್ಲಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಅದರ್ ಎಕ್ಸ್ಪೆನ್ಸಲ್ಲಿ ತೊಗೊತೀವಿ. ಸೊ ಏನಂತ ಕೊಟ್ಟಿದ್ದಾರೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಂದು 40% ಆಫ್ ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಪ್ರಾಫಿಟ್ ಅಂದರೆ ರೆವೆನ್ಯೂಯಲ್ಲಿ 2,50,000 ಮೇಲೆ ನೀವು 40% ಮಾಡಬೇಕಂತೆ. 2022 2,50,000 ಇಂಟು 40% ಮಾಡಿದ್ರೆ ನಿಮಗೆ 1,00,000 ಬರುತ್ತೆ. ನೆಕ್ಸ್ಟ್ ಬಂದು 2023ಗೆ ಅವರು 30% ಆಫ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ 3,20,000 ಮೇಲೆ ಇಂಟು 30% ಮಾಡಬೇಕು. ಮಾಡಿದ್ರೆ ನಿಮಗೆ 96,000 ಬರುತ್ತೆ. ಓಕೆನಾ. ಸೊ ಈಗ ಸಿ ಹೇಗೆ ಐಡೆಂಟಿಫೈ ಮಾಡೋದು, 96,000 ಮೈನಸ್ 1,00,000 ಮಾಡಿದ್ರೆ ನಿಮಗೆ -4,000 ಬರುತ್ತೆ. ಓಕೆನಾ. ಸೊ ಈಗ ನಾವು ಡಿ ಹೇಗೆ ಐಡೆಂಟಿಫೈ ಮಾಡ್ತೀವಿ, -4,000 ಸಿ ಡಿವೈಡ್ ಬೈ ಎ. -4,000 ಡಿವೈಡೆಡ್ ಬೈ 1,00,000 ಇಂಟು 100 ಮಾಡಿದ್ರೆ ನಿಮಗೆ -4% ಬರುತ್ತೆ ನಿಮಗೆ. ಓಕೆನಾ. ಸೊ ಈಗ ನೆಕ್ಸ್ಟು ಇಲ್ಲಿಗೆ ಮುಗೀತು. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 1,96,000
-4,000 -4%. ಸೊ ಈಗ ನೆಕ್ಸ್ಟು ಸಿಕ್ಸ್ತ್ ಒನ್ ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಸಮ್ಮಲ್ಲಿ. ಸೊ ಇದರಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು ಹೇಗೆ ಐಡೆಂಟಿಫೈ ಮಾಡೋದಂದರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಓಕೆನಾ, 3 - 5. ಸೊ 3 ಬಂದು ಟೋಟಲ್ ರೆವೆನ್ಯೂ, 5 ಬಂದು ಟೋಟಲ್ ಎಕ್ಸ್ಪೆನ್ಸಸ್. ಸೊ 2,50,000 ಮೈನಸ್ 1,00,000 ಮಾಡಿದ್ರೆ ನಿಮಗೆ 1,50,000 ಸಿಗುತ್ತೆ. ಸೊ 3,20,000 ಮೈನಸ್ 96,000 ಮಾಡಿದ್ರೆ 2,24,000 ಬರುತ್ತೆ. ಸೊ ಈಗ ಸಿ ಹೇಗೆ ಐಡೆಂಟಿಫೈ ಮಾಡೋದು, ಬಿ ಮೈನಸ್ ಎ. 2,24,000 ಮೈನಸ್ 1,50,000 ಮಾಡಿದ್ರೆ ನಿಮಗೆ 74,000 ಬರುತ್ತೆ. ಸೊ ಈಗ ಡಿ ಬಂದು ಸಿ ಡಿವೈಡ್ ಬೈ ಎ ಮಾಡಬೇಕು. 74,000 ಡಿವೈಡೆಡ್ ಬೈ 1,50,000 ಇಂಟು 100 ಮಾಡಿದ್ರೆ ನಿಮಗೆ 49.33% ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈಗ ಲೆಸ್ ಇನ್ಕಮ್ ಟ್ಯಾಕ್ಸ್. ಸೊ ಸಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ಇನ್ಕಮ್ ಟ್ಯಾಕ್ಸ್ ಬಂದು 55% ಆಫ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ನೀವು 2022ಗೆ 55% ಮಾಡಬೇಕಂತೆ. 1,50,000 ಇಂಟು 55% ಮಾಡಿದ್ರೆ ನಿಮಗೆ 82,500 ಬರುತ್ತೆ. ಸೊ 2023ಗೆ ನೋಡೋಣ. ಸೊ 50% ಆಫ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ 50% ಮಾಡಬೇಕಂತೆ 2023ಯಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ. 2,24,000 ಇಂಟು ಎಷ್ಟು 50% ಹೇಳಿದ್ದಾರೆ. ಸೊ ಎಷ್ಟು ಬಂತು, 1,12,000 ಬಂತು. ಸೊ ಈಗ ಸಿ ಐಡೆಂಟಿಫೈ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಬಿ ಮೈನಸ್ ಎ. 1,12,000 ಮೈನಸ್ 82,500 ಮಾಡಿದ್ರೆ ನಿಮಗೆ 29,500 ಬಂತು. ಸೊ ಇದಕ್ಕೆ ಡಿ ಬಂದು 29,500 ಡಿವೈಡೆಡ್ ಬೈ 82,500 ಇಂಟು 100 ಮಾಡಿದ್ರೆ 35.75%. ಸೊ ಈಗ ಇವೆರಡು ಲೆಸ್ ಮಾಡಬೇಕು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋಣ ಈಗ. 1,50,000 ಮೈನಸ್ 82,500 ಮಾಡಿದ್ರೆ 67,500. ನೆಕ್ಸ್ಟು 2,24,000 ಮೈನಸ್ 1,12,000 ಮಾಡಿದ್ರೆ 1,12,000. ನೆಕ್ಸ್ಟ್ ಈಗ ಬಿ ಮೈನಸ್ ಎ ಮಾಡಬೇಕು ಸಿ ಬರೋಕ್ಕೆ. 1,12,000 ಮೈನಸ್ 67,500 ಮಾಡಿದ್ರೆ 44,500. ಸೊ ಈಗ ಡಿ ಬರೋದಕ್ಕೆ ಸಿ ಡಿವೈಡ್ ಬೈ ಎ ಮಾಡಬೇಕು. 44,500 ಡಿವೈಡೆಡ್ ಬೈ 67,500 ಇಂಟು 100 ಮಾಡಿದ್ರೆ ನಿಮಗೆ 65.92% ಬರುತ್ತೆ. ಸೊ ಇಲ್ಲಿಗೆ ಈ ಸಮ್ ಮುಗೀತು. ಸೊ ಈಗ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ಐಡೆಂಟಿಫೈ ಮಾಡಿದ್ವಿ. ಸೊ ಸೆಕೆಂಡ್ ಸಮ್ ನೋಡೋಣ ಬನ್ನಿ. ದ ಇನ್ಫಾರ್ಮೇಷನ್ ಗಿವೆನ್ ಬಿಲೋ taken from the financial statement of the Shakti Corporation during 2023, the corporation has made the purchase from a new supplier. So the particular 2022-23 ಕೊಟ್ಟಿದ್ದಾರೆ. ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಆನ್ ಸೇಲ್, ಇನ್ಕಮ್ ಟ್ಯಾಕ್ಸ್ ಹ್ಯಾಸ್ ಪರ್ಸೆಂಟೇಜ್ ಆನ್ ಸೇಲ್, ನೆಟ್ ಇನ್ಕಮ್, ಆಪರೇಷನ್ ಎಕ್ಸ್ಪೆನ್ಸಸ್. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ ಸಮ್ಮು. ಓಕೆ, ಈಗ ಸೆಕೆಂಡ್ ಒನ್ ಸಮ್ ಸಾಲ್ವ್ ಮಾಡೋಣ ಬನ್ನಿ. ಸೊ ಈಗ ನಾನು ಫಾರ್ಮೆಟ್ ಹಾಕ್ಕೊಂಡಿದ್ದೀನಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ. ಸೊ ಇಲ್ಲಿ ಕಾಲಮ್ಸ್ ನೇಮ್ ಬರ್ಕೊಳ್ಳೋಣ ಬನ್ನಿ. ಪರ್ಟಿಕ್ಯುಲರ್. ಸೊ ಸಮ್ಮಲ್ಲಿ ಇಯರ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಇಯರ್ ಅಂತ. 2022 ಮತ್ತು 23 ಕೊಟ್ಟಿದ್ದಾರೆ. 2022, 2023 ಇಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇಲ್ಲಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಇದು ನಾವು ಇದು ಮಾಡ್ಕೊಳ್ಳೋಣ. ಇದು ಎ ಬಿ ಸಿ ಡಿ. ಓಕೆನಾ. ಸೊ ಈಗ ಫಸ್ಟ್ ಒನ್ ನಾವು ಏನೋ ಐಡೆಂಟಿಫೈ ಮಾಡಬೇಕು, ರೆವೆನ್ಯೂ ಅಂದರೆ
ಗ್ರೋಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು ಲಾಸ್ಟ್ ಸಮ್ಮಲ್ಲಿ ಹೇಳಿದ್ದೀನಿ. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ ನಿಮಗೆ ರೆವೆನ್ಯೂ ಸಿಗುತ್ತೆ. ಸೊ ಈಗ ಮಾಡೋಣ ಬನ್ನಿ. ನೋಡಿದ್ರೆ ಸೇಲ್ಸ್ ಅಂತ ಏನು ಸಪ್ರೇಟಾಗಿ ಮೆನ್ಷನ್ ಮಾಡಿಲ್ಲ, ಅವ್ರು ಡೈರೆಕ್ಟಾಗಿ ಗ್ರಾಸ್ ಪ್ರಾಫಿಟ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಆಸ್ ಇಟ್ ಈಸ್ ಏನು ಕೊಟ್ಟಿದ್ದಾರೋ ಹಾಗೆ ಬರ್ಕೊಳ್ಳೋಣ. ಸೊ 2022 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಗ್ರಾಸ್ ಪ್ರಾಫಿಟು? 1,50,000 ಕೊಟ್ಟಿದ್ದಾರೆ. ಅದೇ 2023 2,40,000 ಕೊಟ್ಟಿದ್ದಾರೆ. ಸೊ ನಮಗೆ ಸಿ ಐಡೆಂಟಿಫೈ ಮಾಡೋದು ಗೊತ್ತಿದೆ ಹೇಗೆ, ಬಿ ಮೈನಸ್ ಎ ಮಾಡಿದ್ರೆ ಸಿ ಸಿಗುತ್ತೆ. 2,40,000 ಮೈನಸ್ 1,50,000 ಮಾಡಿದ್ರೆ ನಿಮಗೆ 90,000 ಸಿಗುತ್ತೆ. ಸೊ ಈಗ ಡಿ ಐಡೆಂಟಿಫೈ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಸೊ ಸಿ ಡಿವೈಡೆಡ್ ಬೈ ಎ ಇಂಟು 100 ಮಾಡಬೇಕು. ಸೊ ಸಿ ಎಷ್ಟಿದೆ? 90,000 ಡಿವೈಡೆಡ್ ಬೈ 1,50,000 ಇಂಟು 100 ಮಾಡೋಣ. ಸೊ ನಿಮಗೆ 60% ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒಂದು ಬಂದು ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಸಮ್ಮಲ್ಲಿ ಏನೂ ಕೊಟ್ಟಿಲ್ಲ, ಸೊ ಡ್ಯಾಶ್ ಹಾಕ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಟೋಟಲ್ ರೆವೆನ್ಯೂ. ಸೊ 1 + 2 ಫಸ್ಟ್ ಒನ್ ಸೆಕೆಂಡ್ ಒನ್ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ಸೊ 1,50,000 2,40,000. ಸೊ ಸಿ ಹೇಗೆ ಐಡೆಂಟಿಫೈ ಮಾಡೋದು? ಬಿ ಮೈನಸ್ ಎ ಮಾಡಬೇಕು. 2,40,000 ಮೈನಸ್ 1,50,000 ಮಾಡಿದ್ರೆ 90,000. ಸೊ ಸೇಮ್ ಆ್ಯಸ್ ಇಟ್ ಈಸ್ ಪರ್ಸೆಂಟೇಜ್ ಸೇಮ್ ಬರುತ್ತೆ, ಮೇಲಿರೋ ಅಮೌಂಟ್ ಇರೋದ್ರಿಂದ. ಸೊ 60% ಬರುತ್ತೆ. ಈಗ ಫೋರ್ತ್ ಒನ್ ಬಂದು ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ಸಲ್ಲಿ ಫಸ್ಟ್ ಎ ಬಂದು ಏನು ಕೊಟ್ಟಿದ್ದಾರೆ? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಓಕೆನಾ? ಸೊ ಇದು ಸಮ್ಮಲ್ಲಿ ಏನು ಕೊಟ್ಟಿಲ್ಲ. ಸೊ ಬಿ ಏನು ಕೊಟ್ಟಿದ್ದಾರೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಇದು ಸಮ್ಮಲ್ಲಿ ನಮಗೇನು ಮೆನ್ಷನ್ ಮಾಡಿಲ್ಲ ಅವರು. ಸಿ ಬಂದು ಫೈನಾನ್ಸ್ ಕಾಸ್ಟ್, ಇದು ಏನು ಕೊಟ್ಟಿಲ್ಲ ಅವರು. ಸೊ ಡಿ ಬಂದೇನಿದೆ? ಡಿಪ್ರಿಸಿಯೇಷನ್. ಸೊ ಇದು ಕೂಡ ಸಮ್ಮಲ್ಲಿ ಅವ್ರು ಡಿಪ್ರಿಸಿಯೇಷನ್ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದು ಈ ಬಂದು ಅದರ್ ಎಕ್ಸ್ಪೆನ್ಸಸ್. ಸೊ ಅದರ್ ಎಕ್ಸ್ಪೆನ್ಸಸ್ ಸಮ್ಮಲ್ಲಿ ಏನಾದರೂ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಅದರ್ ಎಕ್ಸ್ಪೆನ್ಸಸ್ಸು. ಸೊ ಸಮ್ಮಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾವಿಲ್ಲಿ ಅದನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನಾವಿಲ್ಲಿ ಅದರ್ ಎಕ್ಸ್ಪೆನ್ಸಲ್ಲಿ ಬರ್ಕೊಳ್ಳೋಣ. ಸೊ ಎಷ್ಟು ಕೊಟ್ಟಿದ್ದಾರೆ? 2022 ಅಲ್ಲಿ 90,000. ಸೊ 2023 ಅಲ್ಲಿ 2,00,000 ಕೊಟ್ಟಿದ್ದಾರೆ. ಸೊ ಈಗ ನಾವು ಸಿ ಐಡೆಂಟಿಫೈ ಮಾಡಬೇಕು. ಹೇಗೆ ಮಾಡೋದು? ಬಿ ಮೈನಸ್ ಎ. 2,00,000 ಮೈನಸ್ 90,000 ಮಾಡಿದ್ರೆ ನಿಮಗೆ 1,10,000 ಬರುತ್ತೆ. ಡಿ ಐಡೆಂಟಿಫೈ ಮಾಡೋದು 1,10,000 ಡಿವೈಡೆಡ್ ಬೈ 90,000. ಎಷ್ಟು ಬರುತ್ತೆ? ಇಂಟು 100 ಮಾಡಿದ್ರೆ ನಿಮಗೆ 122.2% ಬರುತ್ತೆ. ಸೊ ಓಕೆನಾ? ಸೊ ಇಲ್ಲಿಗೆ ನಾವೀಗ ನೆಕ್ಸ್ಟು ಟೋಟಲ್ ಎಕ್ಸ್ಪೆನ್ಸಸ್ ಮಾಡಬೇಕು. ಟೋಟಲ್ ಎಕ್ಸ್ಪೆನ್ಸ್ ಅಂದರೆ ಬರೀ ಎಕ್ಸ್ಪೆನ್ಸಸ್ ಮಾತ್ರ ಟೋಟಲ್ ಮಾಡಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ. ಸೊ 90,000 2,00,000. ಸೊ ಆ್ಯಸ್ ಇಟ್ ಈಸ್ ಇದೇ ಬರುತ್ತೆ. 1,10,000 122.2%. ಇಲ್ಲಿ ಇದು ಸಿಂಗಲ್ ಇಲ್ಲಿ ಬರೀ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ಇದೆ, ಅದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಪರ್ಸೆಂಟೇಜ್ ಬರುತ್ತೆ. ಇಲ್ಲಿ ಬೇರೆ ಏನಾದ್ರು ಡಿಪ್ರಿಸಿಯೇಷನ್ ಕೊಟ್ಟಿದ್ರು ಅಂದ್ಕೊಳ್ಳಿ, ಅವೆರಡು ಆ್ಯಡ್ ಮಾಡಿ ಅದರಲ್ಲಿ ನಾವು ಇದರ
ಆ್ಯಡ್ ಮಾಡಿ ಬರೋ ಅಮೌಂಟಲ್ಲಿ ಪರ್ಸೆಂಟೇಜ್ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಸಿಂಗಲ್ ಇದೆ ಅಂತ ನಾನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋಣ ಬನ್ನಿ. ಸೊ ಸಮ್ಮಲ್ಲಿ ಏನು ಕೊಟ್ಟಿದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಇದರಲ್ಲಿ ಅವರು ನೆಟ್ ಇನ್ಕಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಟ್ ಇನ್ಕಮ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದರೆ ಸೇಲ್ ಮೇಲೆ ಇಷ್ಟು ಪರ್ಸೆಂಟೇಜ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆದರೆ ಇದರಲ್ಲಿ ನೆಟ್ ಇನ್ಕಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? ಸೊ 2022ಗೆ 60,000. ಸೊ 2023ಗೆ 40,000 ಕೊಟ್ಟಿದ್ದಾರೆ. ಸೊ ಸಿ ಐಡೆಂಟಿಫೈ ಮಾಡೋದು ನಿಮ್ಗೆ ಗೊತ್ತಿದೆ. 40,000 ಮೈನಸ್ 60,000 ಮಾಡಿದ್ರೆ ನಿಮಗೆ -20,000 ಬರುತ್ತೆ. ಓಕೆನಾ. ಸೊ -20,000 ಇದೆ. ಸೊ ಈಗ ಡಿ ಐಡೆಂಟಿಫೈ ಮಾಡಬೇಕು. -20,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡಬೇಕು. ಸೊ ಆಗ ನಿಮಗೆ -33.33 ಸಿಗುತ್ತೆ. ಓಕೆನಾ. ಮೈನಸಲ್ಲಿದೆ ವ್ಯಾಲ್ಯೂ ಈಗ. ಸೊ ನೆಕ್ಸ್ಟ್ ಒನ್ ಬಂದು ನಾವು ಲೆಸ್ ಇನ್ಕಮ್ ಟ್ಯಾಕ್ಸ್. ಸೊ ಈಗ ನೆಕ್ಸ್ಟ್ ನಾವು ಲೆಸ್ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು. ಸೊ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಇದರಲ್ಲಿ ಸಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟೇ ಇಲ್ಲ ಅವರು. ಸೊ ನೀವು ಅದಕ್ಕೆ ಡ್ಯಾಶ್ ಹಾಕ್ಕೊಳ್ಳಿ. ಒಂದೊಂದು ಸಮ್ಮಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಇದರಲ್ಲಿ ಅವ್ರು ಏನೂ ಕೊಟ್ಟಿಲ್ಲ. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಈಗ ಎಷ್ಟು ಬಂದಿದೆ? ಆ್ಯಸ್ ಇಟ್ ಈಸ್ 60,000, 40,000, -20,000, -33.33%. ಸೊ ಇಷ್ಟೇ ನಿಮಗೆ ಈ ಸಮ್ ಕಂಪ್ಲೀಟ್ ಆಯಿತು. ಸೊ ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದ ತಕ್ಷಣ ನಿಮಗೆ ಇಲ್ಲಿಗೆ ಸಮ್ ಮುಗಿಯುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೋ ಸಮ್ಸ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಬರೋ ಸಮ್ಸ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.